ಅನುಮತಿ ಕೊಟ್ಟಿದ್ದೀರಿ ಜಸ್ಟಿಸ್ ಕುನ್ನಾ ಅವರ ಕಮಿಷನ್ ಮಾಡಿ ಏನು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಅನುಮತಿ ನೀಡಿದ್ದಾರೆ. ಅದರ ಬಗ್ಗೆ ಅವರು ಕೆಲವು ರೆಕಮೆಂಡೇಶನ್ಸ್ ಅನ್ನು ಮಾಡಿದರು. ಆ ರೆಕಮೆಂಡೇಶನ್ ಅನ್ವಯ ನಾವು ಒಂದು ಕಮಿಟಿಯನ್ನು ಸೆಟಪ್ ಮಾಡಿದ್ದೆ. ಕ್ಯಾಬಿನೆಟಲ್ಲಿ ಇದಕ್ಕೆ ಚರ್ಚೆ ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಆ ಸಮಿತಿ ಕೂಡ ಏನು ಮಾಡಿದ್ದಾರೆ, ಯಾಕೆಂದರೆ ನಾವು ಜಸ್ಟಿಸ್ ಕುನ್ನಾ ಅವರ ರೆಕಮೆಂಡೇಶನ್ಸನ್ನು KCNವ್ರಿಗೂ ಕೂಡ ಕಳಿಸಿದ್ವು, ಇದೆಲ್ಲ ಫುಲ್ಫಿಲ್ ಮಾಡಬೇಕು ನೀವು ಅಂತ. ಅದಕ್ಕೆ ಅವರು ಮಾಡಿದಾರಾ ಇಲ್ವಾ ಅಥವಾ ಏನು ಸ್ಥಿತಿಗತಿ ಇದೆ ಅಂತೇಳಿ ನಾವು ಒಂದು ಕಮಿಟಿಯನ್ನು ಕಳಿಸಿದ್ದೆ. ನಮ್ಮ ಮಹೇಶ್ವರ ರಾವ್ ಅಂತೇಳಿ ಒಂದು BBMP ಕಮಿಷನರ್ ಅವರು ಕೂಡ ಒಂದಷ್ಟು ನಮಗೆ ವರದಿಯನ್ನು ಕೊಟ್ಟಿದ್ದರು. ಆ ಆಧಾರದ ಮೇಲೆ ನಾನು ಕ್ಯಾಬಿನೆಟ್ಗೆ ತೊಗೊಂಡೋಗಿದ್ದೆ. ಕ್ಯಾಬಿನೆಟ್ಟಿಗೆ ತೊಗೊಂಡೋಗೋಕ್ಕೆ ಮುಂಚೆ KCNವರು ನಮಗೆ ಮನವಿ ಮಾಡಿಕೊಂಡ್ರು, ನಾವೆಲ್ಲ ಫುಲ್ಫಿಲ್ ಮಾಡ್ತೀವಿ, ಹೊಸ ಸಮಿತಿ ಬಂದಿದೆ, ನಾವು ಫುಲ್ಫಿಲ್ ಮಾಡ್ತೀವಿ, ಅದನ್ನೆಲ್ಲ ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ. ಅದಕ್ಕೆ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಮಾಡಿ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಇಂಪ್ಲಿಮೆಂಟೇಷನ್ ಅಂತ ಆಧಾರದ ಮೇಲೆ ಅವರಿಗೆ ಕೊಡಿ. ಆದರೆ ಅವರಿಗೆ ಮ್ಯಾಚ್ ಪ್ರಾರಂಭ ಅಂದರೆ ಮಾರ್ಚ್ನಲ್ಲಿ ಅವರು IPL ಮಾಡೋದು, ಅಷ್ಟರ ಒಳಗಡೆ ಏನು ಶಾರ್ಟ್ ಟರ್ಮ್ ಇದು ಅಬ್ಸರ್ವೇಷನ್ಸ್ ಇದ್ದಾವೆ ಅವ್ರನ್ನೆಲ್ಲ ಮಾಡಬೇಕು ಅಂತೇಳಿ ಪರ್ಮಿಷನ್ ಕಂಡೀಷನಲ್ ಆಗಿ ಕೊಟ್ಟಿದ್ದೇವೆ. ಮತ್ತೊಂದು ಬಾರಿ ಫೈನಲ್ ಆಗಿ ನೋಡ್ತೇವೆ ಎಷ್ಟು ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದೆ ಅಂತಂದರೆ ಪರ್ಮಿಷನ್ ಕೊಡ್ತೀವಿ. ಅಲ್ಲ ಸರ್, ಮ್ಯಾಚ್ ಆರಂಭಕ್ಕೂ ಮುಂಚೆ ಫಿಕ್ಸ್ ಆಗ್ತವೆ ಸರ್, ಮ್ಯಾಚ್ಗಳು ನಡೀತವೆ ಅಂತ. ಅವಾಗ ಫುಲ್ಫಿಲ್ ಮಾಡಿಲ್ಲ ಅನ್ನೋಂಥದ್ದು ಬಂದರೆ ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ, ಇನ್ನು ರೈಟಿಂಗ್ ಕೊಟ್ಟಿದ್ದಾರೆ. ಅದರಿಂದ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟು, ಯಾಕಂದರೆ ಇದು ಒಂದು ಸ್ಪೋರ್ಟ್ಸು, ಎರಡನೇದು ರಾಜ್ಯಕ್ಕೂ ಕೂಡ ನಮಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಜವಾಬ್ದಾರಿ ಇದೆ. ಹಾಗಾಗಿ ನಿರಾಶೆ ಮಾಡಬಾರ್ದು ಹಾಗೆ ಅಂತೇಳಿ ತೀರ್ಮಾನ ಮಾಡ್ತೀವಿ. ಫೆಬ್ರವರಿ ತಿಂಗಳಲ್ಲಿ T20 ವರ್ಲ್ಡ್ ಕಪ್ ಇದೆ ಸರ್, ಆ ಸಮಯದಲ್ಲಿ ಆಗ್ಬೋದಾ ಅಂತ? ಅಲ್ಲ, ಅವರೆಲ್ಲ ಫುಲ್ಫಿಲ್ ಮಾಡ್ತೀವಿ, ಈಗಾಗಲೇ ಶುರು ಮಾಡಿದ್ದಾರೆ ಕೆಲಸ. ನಾನು ಕೂಡ ಅಲ್ಲಿ ದಾರಿಯಲ್ಲಿ ಬರುವಾಗ ಗೇಟ್ಸ್ ಎಲ್ಲ ಕಿತ್ತಾಕಿದ್ದಾರೆ, ಅದೆಲ್ಲ ನೋಡಿದೆ. ಅಂದರೆ ಪ್ರಾರಂಭ ಮಾಡಿದ್ದಾರೆ. ಅವ್ರು ಮಾಡುವಾಗ ಕೆಲಸಗಳನ್ನ ನಮಗೂ ವಿಶ್ವಾಸ ಬರುತ್ತಲ್ಲ, ಹಾಗಾಗಿ ಕಂಪ್ಲೀಟ್ ಮಾಡ್ತೀವಿ ಅಂತ ಅವರು ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡ್ತೀವಿ. ಇನ್ನೊಂದು ರಾಜೀವ್ಗೌಡರ ವಿಚಾರ ಬಹಳ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.